ಸೊ ನಾವು ರೆಗ್ಯುಲರ್ಲಿ ನಟ್ಸ್ ಸೇವಿಸಬೇಕು ಅಂತ ಹೇಳಿದ ಕೂಡಲೇ ತುಂಬ ಜನರಿಗೆ ಸಮಸ್ಯೆ ಆಗುತ್ತೆ. ಯಾಕೆಂದರೆ ನಟ್ಸ್ ಏನಿದೆ ಅದು ತುಂಬ ಕಾಸ್ಟ್ಲಿ, ಸೊ ಹಾಗಾಗಿ ಖರ್ಚು ಜಾಸ್ತಿ ಆಗುತ್ತೆ. ಬಟ್ ಅದು ತಿಂದರೆ ನಮಗೆ ಎಷ್ಟೆಲ್ಲ ಕಾಯಿಲೆಗಳು ಪ್ರಿವೆಂಟ್ ಮಾಡ್ಬೋದು ಅಂತ ನಾವು ನೋಡಿದರೆ ಫ್ಯೂಚರ್ಲಿ ಬರಲಿಕ್ಕಿರುವಂಥ ಮೆಡಿಕಲ್ ಎಕ್ಸ್ಪೆನ್ಸ್ ಏನಿದೆ ಅದನ್ನು ತುಂಬ ಕಂಟ್ರೋಲ್ ಮಾಡಲಿಕ್ಕೆ ನಾವು ರೆಗ್ಯುಲರ್ಲಿ ನಟ್ಸ್ ತೊಗೊಂಡ್ರೆ ಆಗುತ್ತೆ. ಈ ನಟ್ಸಲ್ಲಿ ಮ್ಯಾಕ್ಸಿಮಮ್ ಆಯಿಲ್ ಇದೆ, ಬಟ್ ನಾವು ಯೂಶಲಿ ಕಾರ್ಡಿಯಾಕ್ ಪ್ರಾಬ್ಲಮ್ ಜಾಸ್ತಿ ಇರೋವರಿಗೆ ಭಾಳ ಆಯಿಲ್ ತಿನ್ನಬೇಡಿ ಅಂತ ಹೇಳ್ತೀವಿ. ಬಟ್ ಆದರೂ ಇದರಲ್ಲಿರುವಂಥ ಆಯಿಲ್ ಏನಿದೆ ದಟ್ ಇಸ್ ವೆರಿ ಹೆಲ್ತಿ. ಸೊ ಈ ಆಲ್ಮಂಡ್ಗೆ ನಾವೊಂದು ಆಂಟಿ ಡಯಾಬಿಟಿಕ್ ಫುಡ್ ಅಂತಾನೆ ಬೇಕಾದ್ರೆ ಹೇಳ್ಬೋದು. ಸೊ ವೆಜಿಟೇರಿಯನ್ಸ್ ಯೂಶಲಿ ಕೀಟೋ ಡಯಟ್ ಮಾಡುವಾಗ ತುಂಬ ಕಷ್ಟ ಅವರಿಗೆ, ಯಾಕೆಂದರೆ ಅಷ್ಟೊಂದು ಚಾಯ್ಸಸ್ ಇಲ್ಲ. ಯಾಕೆಂದರೆ ಚಿಕನ್ ತಿನ್ನೋಕ್ಕಾಗಲ್ಲ, ಮೊಟ್ಟೆ ತಿನ್ನೋರು ತಿನ್ನಲ್ಲ, ಮೀನು ತಿನ್ನಲ್ಲ, ಮಟನ್ ತಿನ್ನಲ್ಲ. ಸೊ ಅವರಿಗೆ ಚಾಯ್ಸ್ ಇಸ್ ವೆರಿ ಲೆಸ್, ಅಂದರೆ ವೆರೈಟಿ ಆಫ್ ಫುಡ್ ಸಿಗಲ್ಲ. ಸೊ ಅಂಥವರಿಗೆ ಈ ಬಾದಾಮ್ ಏನಿದೆ ದ್ಯಾಟ್ ಕ್ಯಾನ್ ಬಿ ಎ ಮಿರಾಕಲ್ ಫುಡ್ ಅಂತ ನಾವು ಹೇಳ್ತೀವಿ. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಆಹಾರವೇ ಔಷಧಿ ಆಗಿರಬೇಕು, ಬಟ್ ಆದರೆ ಈಗ ಏನಾಗ್ಬಿಟ್ಟಿದೆ ಅಂದರೆ ಔಷಧಿ ಆಹಾರ ಆಗಿಬಿಟ್ಟಿದೆ. ಯಾಕೆಂದರೆ ಪ್ರತಿಯೊಂದಕ್ಕೂ ಕೂಡ ನಾವು ತುಂಬ ಮೆಡಿಸಿನ್ ಮೇಲೆ ಡಿಪೆಂಡ್ ಆಗ್ತಾ ಇದ್ವಿ. ಆ್ಯಂಡ್ ಈ ಆಹಾರ ಚೆನ್ನಾಗಿಲ್ಲದೆ ಇದ್ದಿದ್ದಕ್ಕೆ ನಮಗೀಗ ಲೈಫ್ ಸ್ಟೈಲ್ ಡಿಸೀಸಸ್ ಕೂಡ ತುಂಬ ಜಾಸ್ತಿ ಬರ್ತಾ ಇದೆ. ಸೊ ನಮ್ಮ ಆಹಾರ ಚೆನ್ನಾಗಿದ್ದರೆ ನಾವು ಹೆಲ್ತಿಯಾಗಿರುವಂಥ ಫ್ಯಾಟು, ಹೆಲ್ತಿಯಾಗಿ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟನ್ನು ಸ್ವಲ್ಪ ಮಿನಿಮೈಸ್ ಮಾಡಿ ನಮಗೆ ಬೇಕಾಗಿರುವಂಥ ಎಲ್ಲ ಪೌಷ್ಟಿಕಾಂಶಗಳು ಇರುವಂಥದ್ದು, ವೈಟಮಿನ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ಈ ಥರ ಆಹಾರಗಳನ್ನು ನಾವು ರೆಗ್ಯುಲರ್ಲಿ ಸೇವಿಸಿದರೆ ನಮ್ಮ ಹೆಲ್ತ್ ತುಂಬ ಚೆನ್ನಾಗಾಗುತ್ತೆ, ನಮ್ಮ ರೋಗ ಪ್ರತಿರೋಧ ಶಕ್ತಿ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಮುಂದೆ ಬರಲಿಕ್ಕಿರುವಂಥ ಎಷ್ಟೋ ಲೈಫ್ ಸ್ಟೈಲ್ ಡಿಸೀಸ್ಗಳನ್ನು ನಮಗೆ ಪ್ರಿವೆಂಟ್ ಮಾಡಲಿಕ್ಕೆ ಕೂಡ ಆಗುತ್ತೆ. ನಮಗೆ ಗೊತ್ತು, ಈಗ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಇರ್ಬೋದು, BP ಕಾಯಿಲೆ ಇರ್ಬೋದು, ಡಯಾಬಿಟಿಸ್ ಮೆಲೈಟಿಸ್ ಇರ್ಬೋದು. ಸೊ ಈ ಥರ ತುಂಬ ಕಾಯಿಲೆಗಳು ಬರಲಿಕ್ಕಿರುವಂಥ ಮೇನ್ ರೀಸನ್ ಈಸ್ ತಪ್ಪು ಆಹಾರ ಕ್ರಮ. ಸೊ ನಾವು ಹೇಳ್ತೀವಿ ನಮ್ಮ ಫ್ಯಾಮಿಲಿ ಹಿಸ್ಟ್ರಿ ಇದೆ, ನಮ್ಮ ಮನೆಯಲ್ಲಿ ನನ್ನ ತಂದೆಗೆ ಈ ಪ್ರಾಬ್ಲಮ್ ಇತ್ತು, ಡಯಾಬಿಟಿಸ್ ಇದೆ, ನನಗೂ ಆ ಡಯಾಬಿಟಿಸ್ ಪ್ರಾಬ್ಲಮ್ ಇದೆ, ನನ್ನ ಮಗನಿಗೂ ಡಯಾಬಿಟಿಸ್ ಪ್ರಾಬ್ಲಮ್ ಇದೆ ಅಂತ ಹೇಳೋರು ಎಷ್ಟೋ ಜನ ಇದ್ದಾರೆ. ಸೊ ಇದು ನಾವು ಫ್ಯಾಮಿಲಿ ಲೈಕ್ ಹೆರಿಡಿಟ್ರಿ ಫ್ಯಾಕ್ಟ್ರಿಂದ ಬರುತ್ತೆ ಅಂತ ಹೇಳೋ ಮೊದಲು ಒಂದು ಫ್ಯಾಕ್ಟನ್ನು ನಾವು ಅರ್ಥ ಮಾಡಬೇಕು. ಏನು ಅಂದರೆ, ನಾವು ಫ್ಯಾಮಿಲಿ ಅಂತ ಹೇಳಿದಾಗ ನಾವೆಲ್ಲರೂ ಆಲ್ಮೋಸ್ಟ್ ಸೇಮ್ ಫುಡ್ಡನ್ನು ಕನ್ಸ್ಯೂಮ್ ಮಾಡ್ತಾ ಇರ್ತೀವಿ. ಎಷ್ಟೋ ವರ್ಷಗಳಿಂದ ನಮ್ಮ ತಂದೆ ತಾಯಿ ಇರ್ಬೋದು, ಅವ್ರ ಮನೇಲಿ ಏನು ಅಡುಗೆ ಮಾಡ್ತಾ ಇದ್ರು, ದೋಸೆ ಇರ್ಬೋದು, ಇಡ್ಲಿ ಇರ್ಬೋದು, ಅನ್ನ ಇರ್ಬೋದು, ರೋಟಿ ಇರ್ಬೋದು, ಚಪಾತಿ ಇರ್ಬೋದು. ಸೊ ಅದೇ ಫುಡ್ ಪ್ಯಾಟರ್ನನ್ನು ನೆಕ್ಸ್ಟ್ ಜನ್ರೇಷನ್ ಕೂಡ ಅದೇ ಫುಡ್ ಪ್ಯಾಟರ್ನ್ನ ಫಾಲೋ ಮಾಡ್ತಾ ಬಂದಿದ್ದಾರೆ. ಸೊ ಹಾಗಾಗಿ ಆ ತಂದೆ ತಾಯಿಗೆ ಏನೇನು ಕಾಯಿಲೆಗಳಿತ್ತೋ ಅದೇ ಕಾಯಿಲೆಗಳು ಮಕ್ಕಳಿಗೂ ಬರ್ತಾ ಇದೆ. ಆ್ಯಂಡ್ ಮಕ್ಕಳದ್ದು ನೋಡಿ ಅವರ ಮಕ್ಕಳಿಗೂ ಕೂಡ ಬರ್ತಾ ಇದೆ. ಆ್ಯಂಡ್ ನಾವು ಇದಕ್ಕೆಲ್ಲ ಕಾಮನ್ ಆಗಿ ಕೊಡುವಂಥ ಹೆಸರು ಏನು ಅಂದರೆ ಹೆರಿಡಿಟ್ರಿ ಫ್ಯಾಕ್ಟ್ರಿಂದ ಬಂದಿದೆ ಅಂತ ಹೇಳ್ತಾರೆ. ಬಟ್ ಎಷ್ಟೋ ಕೇಸಸಲ್ಲಿ ನಾವು ನೋಡಿದರೆ ನಮಗೆ ಗೊತ್ತಾಗುತ್ತೆ ತಂದೆ ತಾಯಿಗೆ ಡಯಾಬಿಟಿಸ್ ಇದ್ದಿರ್ಬೋದು, ಮಕ್ಕಳಿಗೆ ಡಯಾಬಿಟಿಸ್ ಇರಬೇಕು ಅಂತ ಇಲ್ಲ. ಬಿಕಾಸ್ ಅವರು ಕರೆಕ್ಟಾಗಿರುವಂಥ ಒಂದು ಆಹಾರ ಕ್ರಮವನ್ನು ಫಾಲೋ ಮಾಡೋದಕ್ಕೆ ಅವರಿಗೆ ಈ ಲೈಫ್ ಸ್ಟೈಲ್ ಡಿಸೀಸಿಂದ ದೂರ ಇರಲಿಕ್ಕೆ ಸಾಧ್ಯ ಆಯಿತು. ಸೊ ಈ ಹೆಲ್ತಿ ಫುಡ್ ಬಗ್ಗೆ ಹೇಳುವಾಗ ನಾವು ನಟ್ಸ್ ಬಗ್ಗೆ ಹೇಳಲೇಬೇಕಾಗತ್ತೆ. ನಮಗೆ ಗೊತ್ತು, ಹೆಲ್ತಿಯಾಗಿರುವಂಥ ಫ್ಯಾಟು, ಹೆಲ್ತಿಯಾಗಿರುವಂಥ ಪ್ರೋಟೀನ್, ನಮಗೆ ಬೇಕಾಗಿರುವಂಥ ಎಷ್ಟೋ ವೈಟಮಿನ್ಸು, ಮಿನರಲ್ಸ್ ಎಲ್ಲ ಇರುವಂಥ ಒಂದು ಫುಡ್ ಐಟಮ್ ನಟ್ಸ್. ಸೊ ಅದರಲ್ಲೂ ಮೇಯ್ನ್ ಆಗಿ ನಾವು ಹೇಳೋದು ಯಾವುದು ಅಂದರೆ ಆಲ್ಮಂಡ್ ಅಥವಾ ಬಾದಾಮ್. ಸೊ ಈ ವಿಡಿಯೋದಲ್ಲಿ ಬಾದಾಮದ್ದು ಹೆಲ್ತ್ ಬೆನಿಫಿಟ್ಸ್ ಏನೇನು, ಅದರಲ್ಲಿ ಏನೇನು ಪೌಷ್ಟಿಕಾಂಶಗಳಿದೆ, ಬಾದಾಮ್ ಯಾಕೆ ನಾವು ಡೈಲಿ ತಿನ್ನಬೇಕು, ತಿನ್ನೋದಿದ್ರೆ ಎಷ್ಟು ಕ್ವಾಂಟಿಟಿಯಲ್ಲಿ ತಿನ್ನಬೇಕು ಅಂತ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತೇನೆ. ಸೊ ನಾವು ರೆಗ್ಯುಲರ್ಲಿ ನಟ್ಸ್ ಸೇವಿಸಬೇಕು ಅಂತ ಹೇಳಿದ ಕೂಡಲೇ ತುಂಬ ಜನರಿಗೆ ಸಮಸ್ಯೆ ಆಗುತ್ತೆ. ಯಾಕೆಂದರೆ ನಟ್ಸ್ ಏನಿದೆ ಅದು ತುಂಬ ಕಾಸ್ಟ್ಲಿ, ಸೊ ಹಾಗಾಗಿ ಖರ್ಚು ಜಾಸ್ತಿ ಆಗುತ್ತೆ. ಬಟ್ ಅದು ತಿಂದರೆ ನಮಗೆ ಎಷ್ಟೆಲ್ಲ ಕಾಯಿಲೆಗಳು ಪ್ರಿವೆಂಟ್ ಮಾಡ್ಬೋದು ಅಂತ ನಾವು ನೋಡಿದರೆ ಫ್ಯೂಚರ್ಲಿ ಬರಲಿಕ್ಕಿರುವಂಥ ಮೆಡಿಕಲ್ ಎಕ್ಸ್ಪೆನ್ಸ್ ಏನಿದೆ ಅದನ್ನು ತುಂಬ ಕಂಟ್ರೋಲ್ ಮಾಡಲಿಕ್ಕೆ ನಾವು ರೆಗ್ಯುಲರ್ಲಿ ನಟ್ಸ್ ತೊಗೊಂಡ್ರೆ ಆಗುತ್ತೆ. ಸೊ ಹಾಗಾಗಿ ನಾವು ಓವರಾಲ್ ಲೈಫ್ ಸ್ಪ್ಯಾನಲ್ಲಿ ನೋಡಿದರೆ ನಟ್ಸ್ ತಗೊಳ್ಳೋದು ನಮಗೆ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸೊ ಮೇನ್ಲಿ ನಟ್ಸ್ ಅಂತ ಹೇಳುವಾಗ ಎಷ್ಟೋ ಜನರಿಗೆ ಈ ಹ್ಯಾಬಿಟ್ ಇದೆ, ಬೆಳಿಗ್ಗೆ ಎದ್ದು ಕೂಡಲೇ ಸ್ವಲ್ಪ ಬಾದಾಮ್ ತಿನ್ನೋದು. ಸೊ ಬಾದಾಮ್ ತಿನ್ನುವಾಗ ನಾವು ಯೂಶಲಿ 1 or 2 ಬಾದಾಮ್ಸ್ ತಿಂದರೆ ಅಷ್ಟೊಂದು ನಮಗೆ ಹೆಲ್ತ್ ಬೆನಿಫಿಟ್ಸ್ ಸಿಗಬೇಕು ಅಂತ ಇಲ್ಲ. ಬಿಕಾಸ್ ಅದರಲ್ಲಿ ಇರುವಂಥ ನ್ಯೂಟ್ರಿಯೆಂಟ್ಸ್ ಏನಿದೆ ಅದು ನಮಗೆ ಸಫಿಷಿಯೆಂಟ್ ಆಗಿ ಸಿಗಬೇಕು ಅಂತ ಇಲ್ಲ. ಸೊ ಈವನ್ ನೀವು ಏನು ಮಾಡ್ಬೋದು ಅಂದರೆ ಒಂದು ಹೊತ್ತಿಂದು ಫುಡ್ಡನ್ನು ಕ್ಯಾನ್ಸಲ್ ಮಾಡಿ, ಅಥವಾ ಒಂದು ಹೊತ್ತೊಂದು ಧಾನ್ಯಗಳೇನಿದೆ ಅದನ್ನು ಕ್ಯಾನ್ಸಲ್ ಮಾಡಿ ಅದರ ಬದಲು ನಾವು ಈ ನಟ್ಸ್ಗಳನ್ನು ಸೇವಿಸಿದರೆ ನಟ್ಸ್ ತಗೋಬೋದು. ಅದರ ಬದಲು ಅದರೊಟ್ಟಿಗೆ ಬೇಕಾದ್ರೆ ಸ್ವಲ್ಪ ಸೀಡ್ಸ್ ತಗೋಬೋದು, ಬೇಕಾದ್ರೆ ಒಂದು ಸ್ವಲ್ಪ ಫ್ರೂಟ್ಸ್ ತಗೋಬೋದು, ಬೇಕಾದ್ರೆ ಒಂದು ಸ್ವಲ್ಪ ತರಕಾರಿಗಳನ್ನು ತಗೋಬೋದು. ಸೊ ಈ ಥರ ಒಂದು ಮೀಲನ್ನು ನಾವು ರೀಪ್ಲೇಸ್ ಮಾಡಿದರೆ ತುಂಬ ಒಳ್ಳೆಯದು. ಯಾಕೆಂದರೆ ಹೆಲ್ತ್ ಬೆನಿಫಿಟ್ ಸಿಗಬೇಕು ಅಂದರೆ ನಾವು ಅಟ್ಲೀಸ್ಟ್ ಒಂದು 25 to 30 grams ಆಫ್ ನಟ್ಸನ್ನು ತಗೋಬೇಕು. ಬಾದಾಮ್ ಒಂದು 25ರಿಂದ 30 ಗ್ರಾಮ್ ತಗೊಂಡ್ರೆ ಅದರಲ್ಲಿ ಚೆನ್ನಾಗಿ ನಮಗೆಲ್ಲ ನ್ಯೂಟ್ರಿಯೆಂಟ್ಸು ತುಂಬ ಸಫಿಷಿಯೆಂಟ್ ಆಗಿ ಸಿಗುತ್ತೆ. ಎಷ್ಟೋ ನ್ಯೂಟ್ರಿಯೆಂಟ್ಸ್ ಲೈಕ್ ವೈಟಮಿನ್ ಇ ಇರ್ಬೋದು, ಮೆಗ್ನೀಷಿಯಮ್ ಇರ್ಬೋದು, ಅಥವಾ ಫೈಬರ್ ಇರ್ಬೋದು, ಅಥವಾ ಫ್ಯಾಟ್ ಇರ್ಬೋದು, ಮುಫಾ ಇದೆಲ್ಲ ಒಂದು RDA ನಮಗೆ ಡೈಲಿ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟು ಸಪ್ಲೈ ಮಾಡಲಿಕ್ಕೆ ಈ ನಟ್ಸ್ಗಳಿಗೆ ಅಷ್ಟೊಂದು ಪೌಷ್ಟಿಕಾಂಶ ಅದರಲ್ಲಿ ಇದೆ. ಸೊ ಹಾಗಾಗಿ ನಾವು ತಗೊಳ್ಳುವಾಗ ಒಳ್ಳೆ ಕ್ವಾಂಟಿಟಿ ತಗೋಬೇಕು. ಸೊ ಅಟ್ಲೀಸ್ಟ್ ಓಕೆ, ನಮಗೆ ರೆಗ್ಯುಲರ್ಲಿ ಒಂದು 25-30 ಗ್ರಾಮ್ ಎಲ್ಲ ತಿನ್ಲಿಕ್ಕೆ ಆಗಲ್ಲ. 25 ಗ್ರಾಮ್ ಅಂದರೆ 30 ಗ್ರಾಮ್ ಅಂದರೆ ಆಲ್ಮೋಸ್ಟ್ ಒಂದು 20ರಿಂದ 30 ನಟ್ಸ್ ಬೇಕಾಗುತ್ತೆ. ಅಷ್ಟು ನಮ್ಗೆ ಅಫೋರ್ಡಬಲ್ ಅಲ್ಲ ಅಂದರೆ ನಾವೇನು ಮಾಡ್ಬೋದು, ಓಕೆ ಮೇ ಬಿ ಅಟ್ಲೀಸ್ಟ್ ಒಂದು 10 ಆದರೂ ಈ ಬಾದಾಮ್ ಏನಿದೆ ಅಥವಾ ಆಲ್ಮಂಡ್ ಏನಿದೆ ಅದು ಡೈಲಿ ಸೇವಿಸಿದ್ರೆ ಅದರದ್ದು ಹೆಲ್ತ್ ಬೆನಿಫಿಟ್ಸ್ ನಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಈಗ ಬಾದಾಮಲ್ಲಿ ಏನೇನು ಪೌಷ್ಟಿಕಾಂಶಗಳಿದೆ ಅಂತ ನೋಡೋಣ. ಸೊ ನಾವೊಂದು 100 ಗ್ರಾಮ್ಸ್ ಬಾದಾಮ್ ತಗೊಂಡ್ರೆ ಅದರದ್ದು ಕ್ಯಾಲರಿ ಏನಿದೆ ಸುಮಾರು 570ರಿಂದ 600 ಕಿಲೋ ಕ್ಯಾಲರಿ ಇರುತ್ತೆ. ಸೊ ಅದರಲ್ಲಿ ಮೇನ್ ಕ್ಯಾಲರಿ ಓಕೆ ಒಂದು 600 ಕ್ಯಾಲರಿ ಇದೆ. ಬಟ್ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಈ 600 ಕ್ಯಾಲರಿದು ಅರೌಂಡ್
50 ಗ್ರಾಮ್ಸ್ ಆಫ್ ಫ್ಯಾಟ್ ಇಂದ ಪ್ರೊವೈಡ್ ಆಗ್ತಾ ಇದೆ. ಸೊ 50 ಗ್ರಾಮ್ ಫ್ಯಾಟ್ ಅದರಲ್ಲಿದೆ. ಸೊ ನಮಗೆಲ್ಲ ಗೊತ್ತು ಡಯಾಬಿಟಿಸ್ ಇದ್ದವರು ಆಕ್ಚುಲಿ ಕಡಿಮೆ ಮಾಡಬೇಕಾಗಿರೋ ಐಟಮ್ ಯಾವುದು ಅಂತ ಕೇಳಿದ್ರೆ ಕಾರ್ಬೋಹೈಡ್ರೇಟ್. ಆ್ಯಂಡ್ ಡಯಾಬಿಟಿಸ್ ಇದ್ದವರು ಏನು ಜಾಸ್ತಿ ತಿನ್ನಬೇಕು ಅಂತ ಕೇಳಿದ್ರೆ ಫ್ಯಾಟ್ ಇರೋ ಆಹಾರಗಳು ಜಾಸ್ತಿ ತಿನ್ನಬೇಕು. ಯಾಕೆಂದರೆ ಫ್ಯಾಟ್ ಇರೋ ಆಹಾರ ಡೈಜೆಸ್ಟ್ ಆಗಿ ಫ್ಯಾಟಿ ಆಸಿಡ್ ಏನು ಪ್ರೊಡ್ಯೂಸ್ ಆಗುತ್ತೆ ಅದು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ನಮಗೆ ಇನ್ಸುಲಿನ್ ಬೇಡ. ಸೊ ಡಯಾಬಿಟಿಸ್ ಇದ್ದವರಿಗೆ ದ ಬೆಸ್ಟ್ ಫುಡ್ ಈಸ್ ಈ ಫ್ಯಾಟಿ ಫುಡ್. ಸೊ ಅದರಲ್ಲಿ ಕೂಡ ಹೆಲ್ತಿ ಫ್ಯಾಟ್ ಇರುವಂಥ ಒಂದು ಲೈಕ್ ಫುಡ್ ಐಟಮ್ ಯಾವುದು ಅಂತ ಕೇಳಿದ್ರೆ ಈ ನಟ್ಸ್. ಸೊ ಬಾದಾಮಲ್ಲಿ ಅರೌಂಡ್ 50 ಗ್ರಾಮ್ಸ್ ಆಫ್ ಗುಡ್ ಫ್ಯಾಟ್ ಇದೆ. ಅದು ನಾವು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಹೇಳ್ತೀವಿ, ಮೊನೋ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಹೇಳ್ತೀವಿ. ಸೊ ಈ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಏನಿದೆ ಇದರಲ್ಲಿ ಆಲ್ಮೋಸ್ಟ್ 12 ಗ್ರಾಮ್ಸ್ ಇದೆ. ಆ್ಯಂಡ್ ಮೊನೋ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಏನಿದೆ ಅರೌಂಡ್ 32 ಗ್ರಾಮ್ಸ್ ಇದೆ. ಆ್ಯಂಡ್ ಇದರದ್ದು ಕಾರ್ಬೋಹೈಡ್ರೇಟ್, ಇದರಲ್ಲಿ ಎಷ್ಟು ಕಾರ್ಬೋಹೈಡ್ರೇಟ್ ಇದೆ ಅಂತ ನೋಡಿದರೆ ಅರೌಂಡ್ 20 ಗ್ರಾಮ್ಸ್ ಅಷ್ಟೇ ಇದರಲ್ಲಿ ಕಾರ್ಬೋಹೈಡ್ರೇಟ್ ಇದೆ. ಆ್ಯಂಡ್ ನಾರಿನಂಶ ಕೂಡ ತುಂಬ ಚೆನ್ನಾಗಿದೆ, ಅರೌಂಡ್ 13 ಗ್ರಾಮ್ಸ್ ಆಫ್ ಫೈಬರ್ ಇದೆ. ಆ್ಯಂಡ್ ಪ್ರೋಟೀನ್ ಅರೌಂಡ್ 27 ಗ್ರಾಮ್ ಪ್ರೋಟೀನ್ ಇದೆ. ಇದು ಬಿಟ್ಟು ನಾವು ಬಾಕಿ ಇರುವಂಥ ಪೌಷ್ಟಿಕಾಂಶಗಳು ನೋಡಿದರೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನಾವು ನೋಡಿದರೆ ಕ್ಯಾಲ್ಶಿಯಂ ತುಂಬ, ಇಟ್ ಇಸ್ ಅ ವೆರಿ ರಿಚ್ ಸೋರ್ಸ್ ಆಫ್ ಕ್ಯಾಲ್ಶಿಯಂ, ಅರೌಂಡ್ 269 ಮಿಲಿಗ್ರಾಮ್ಸ್ ಕ್ಯಾಲ್ಶಿಯಂ. ಆ್ಯಂಡ್ ಅಯರ್ನ್, ಅನಿಮಿಯಾ ರಕ್ತಹೀನತೆ ಇರೋರಿಗೆ ಕೂಡ ಇದು ತಗೋಬೋದು, ಅರೌಂಡ್ 3.7 ಮಿಲಿಗ್ರಾಮ್ಸ್ ಅಯರ್ನ್ ಇದೆ. ಆ್ಯಂಡ್ ವೆರಿ ರಿಚ್ ಸೋರ್ಸ್ ಆಫ್ ವೈಟಮಿನ್ ಇ ಆ್ಯಂಡ್ ಮೆಗ್ನೀಷಿಯಂ. ಆ್ಯಂಡ್ ಮೆಗ್ನೀಷಿಯಂ ಏನಿದೆ ಅರೌಂಡ್ 273 ಇದೆ. ವೈಟಮಿನ್ ಇ ಏನಿದೆ 26.07 ಮಿಲಿಗ್ರಾಮ್ಸ್ ಇದರಲ್ಲಿ ಇದೆ. ಸೊ ಇಷ್ಟೆಲ್ಲ ಪೌಷ್ಟಿಕಾಂಶಗಳು ಇರುವಂಥ ಈ ಬಾದಾಮ್ ಅಥವಾ ಈ ಆಲ್ಮಂಡ್ ಏನಿದೆ ಅದು ನಾವು ರೆಗ್ಯುಲರ್ಲಿ ಸೇವಿಸಿದರೆ ಅದರದ ಹೆಲ್ತ್ ಬೆನಿಫಿಟ್ಸ್ ನಮಗೆ ಸಿಕ್ಕೇ ಸಿಗುತ್ತೆ. ಈಗ ಏನೇನು ಸಿಸ್ಟಮ್ಸ್, ಏನೇನು ಲೈಕ್ ನಮಗೆ ಹೆಲ್ತ್ ಬೆನಿಫಿಟ್ಸ್ ಏನೇನಿದೆ, ಇದರದ ಏನೇನು ಕಾಯಿಲೆಗಳನ್ನು ತಡೆಗಟ್ಟಬಹುದು ಅಂತ ನೋಡೋಣ. ಸೊ ನಮಗೆ ಗೊತ್ತು, ನಾನೀಗ ಹೇಳಿದ್ದೇನೆ ಇದರಲ್ಲಿ ತುಂಬ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಇದೆ, ಇದರಲ್ಲಿ ತುಂಬ ಮೊನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಇದೆ. ಸೊ ಹಾಗಾಗಿ ನಮ್ಮ ಹಾರ್ಟ್ ಹೆಲ್ತನ್ನು ಇಂಪ್ರೂವ್ ಮಾಡಲಿಕ್ಕೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಫುಡ್. ನಮಗೆಲ್ಲ ಗೊತ್ತು ಈ ನಟ್ಸಲ್ಲಿ ಮ್ಯಾಕ್ಸಿಮಮ್ ಆಯಿಲ್ ಇದೆ, ಬಟ್ ನಾವು ಯೂಶಲಿ ಕಾರ್ಡಿಯಾಕ್ ಪ್ರಾಬ್ಲಮ್ ಜಾಸ್ತಿ ಇರೋವರಿಗೆ ಭಾಳ ಆಯಿಲ್ ತಿನ್ನಬೇಡಿ ಅಂತ ಹೇಳ್ತೀವಿ. ಬಟ್ ಆದರೂ ಇದರಲ್ಲಿರುವಂಥ ಆಯಿಲ್ ಏನಿದೆ ದಟ್ ಇಸ್ ವೆರಿ ಹೆಲ್ತಿ. ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಮತ್ತು ಮೊನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಗಳು ಜಾಸ್ತಿ ಇರೋದರಿಂದ ಇದು ಕಾರ್ಡಿಯಾಕ್ ಪ್ರಾಬ್ಲಮ್ ಇರೋವರಿಗೂ ಕೂಡ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಫುಡ್. ಬಟ್ ಕಾರ್ಡಿಯಾಕ್ ಇಶ್ಯೂ ಇರೋರಿಗೆ ಅದು ಯಾವ ಥರ ಸೇವಿಸಬೇಕು? ಬೆಳಗ್ಗೆ ನಮಗೆ ರೆಗ್ಯುಲರ್ಲಿ ಇರೋ ಪ್ರಾಕ್ಟೀಸ್ ಏನು 2 ಅಥವಾ 3 ಬಾದಾಮ್ ಅಷ್ಟೇ ತಿಂತೀವಿ. ಸೊ ಅದನ್ನು ಚೇಂಜ್ ಮಾಡಿ ಒಂದು ಒಳ್ಳೆ ಕ್ವಾಂಟಿಟಿ ಆಫ್ ಬಾದಾಮ್ ಅಲಾಂಗ್ ವಿತ್ ತುಂಬ ಲೈಕ್ ತರಕಾರಿಗಳಿರ್ಬೋದು ಅಥವಾ ಹಣ್ಣು ಇರ್ಬೋದು ಅದನ್ನು ನೀವು ಸೇವಿಸಬೇಕು. ಆ್ಯಂಡ್ ಒಂದು ಫುಡ್ಡನ್ನು ರೀಪ್ಲೇಸ್ ಮಾಡಿದರೆ ತುಂಬ ಒಳ್ಳೆಯದು. ಈಗ ಎಷ್ಟೋ ಮಾರ್ಕೆಟಲ್ಲಿ ಬಂದಿದೆ ಈ ಬಾದಾಮ್ದೇ ಫ್ಲೋರ್ ಬಂದಿದೆ, ಅದರಿಂದ ದೋಸೆ ಮಾಡೋರಿದ್ದಾರೆ, ಅದರಿಂದ ಬೇರೆ ಬೇರೆ ಫುಡ್ ಐಟಮ್ಸ್ ಮಾಡೋರಿದ್ದಾರೆ. ಸೊ ಈ ಥರ ಆದರೂ ನಾವು ಈ ಬಾದಾಮನ್ನು ಸೇವಿಸಿದರೆ ನಮಗೆ ಹೆಲ್ತ್ ಬೆನಿಫಿಟ್ಸ್ ಏನಿದೆ ತುಂಬ ಚೆನ್ನಾಗಿ ಸಿಗುತ್ತೆ. ನಮಗೆ ಬರಲಿಕ್ಕಿರುವಂಥ ಎಷ್ಟೋ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಏನಿದೆ ಅದನ್ನು ತಡೆಗಟ್ಟಲಿಕ್ಕೆ ಕೂಡ ಸಾಧ್ಯ. ನಮ್ಮ ಬಾಡಿಯಲ್ಲಿರುವಂಥ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ಒಳ್ಳೆ ಕೊಲೆಸ್ಟ್ರಾಲ್ ಆಗಿರುವಂಥ HDLನ ಇಂಪ್ರೂವ್ ಮಾಡಲಿಕ್ಕೂ ಕೂಡ ಬಾದಾಮ್ ಇಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ಸೊ ರೆಗ್ಯುಲರ್ಲಿ ಬಾದಾಮ್ ಸೇವಿಸಿದರೆ ನಾನೀಗ ಅದರಲ್ಲಿ ಹೇಳಿರುವಂಥ ಒಳ್ಳೆ ಫ್ಯಾಟಿ ಆಸಿಡ್ಗಳು ಇರುವುದರಿಂದ ಆ್ಯಂಡ್ ಇದರಲ್ಲಿ ಏನು ಟ್ರಾನ್ಸ್ ಫ್ಯಾಟ್ ಕೂಡ ಇಲ್ಲ. ಸೊ ಹಾಗಾಗಿ ನಮ್ಮ HDL ಇಂಪ್ರೂವ್ ಆಗಲಿಕ್ಕೂ ನಮ್ಮ LDL ಕಡಿಮೆ ಆಗಲಿಕ್ಕೂ ಈ ಬಾದಾಮ್ ಇಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಅಂತ ನಾವು ಹೇಳ್ಬೋದು. ಸೊ ನಿಮಗೆಲ್ಲ ಗೊತ್ತು HDL ಹೆಚ್ಚಾಗಿ LDL ಕಡಿಮೆ ಆದರೆ ನಮಗೆ ಮುಂದೆ ಬರಲಿಕ್ಕಿರುವಂಥ ಎಷ್ಟೋ ಬ್ಲಾಕೇಜ್, ಕೊರೋನರಿ ಆರ್ಟರಿ ವೆಸಲ್ ಡಿಸೀಸಸ್ ಇರ್ಬೋದು, ಅಂದರೆ ಹಾರ್ಟಲ್ಲಿ ಬರುವಂಥ ಬ್ಲಾಕ್ ಇರ್ಬೋದು, ಬ್ರೈನಲ್ಲಿ ಆಗುವಂಥ ಬ್ಲಾಕ್ ಇರ್ಬೋದು. ಸೊ ಇದೆಲ್ಲ ಪ್ರಿವೆಂಟ್ ಮಾಡಲಿಕ್ಕೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ಆ್ಯಂಡ್ ಅದರ ಒಟ್ಟಿಗೆ ನಮ್ಗೆ ಗೊತ್ತು ಅದರಲ್ಲಿ ತುಂಬ ಚೆನ್ನಾಗಿ ವೈಟಮಿನ್ ಇ ಇದೆ. ಸೊ ಹಾಗಾಗಿ ಅದರದ್ದು ಒಂದು ಆ್ಯಂಟಿ ಆಕ್ಸಿಡೆಂಟ್ ಬೆನಿಫಿಟ್ ಕೂಡ ನಮಗೆ ಸಿಕ್ಕೇ ಸಿಗುತ್ತೆ. ಸೊ ಈ ಆಲ್ಮಂಡ್ಗೆ ನಾವೊಂದು ಆ್ಯಂಟಿ ಡಯಾಬಿಟಿಕ್ ಫುಡ್ ಅಂತಾನೆ ಬೇಕಾದ್ರೆ ಹೇಳ್ಬೋದು. ಯಾಕೆಂದರೆ ಈ ಆಲ್ಮಂಡ್ಸ್ ರೆಗ್ಯುಲರ್ಲಿ ಸೇವಿಸಿದರೆ ಅದರಲ್ಲಿರುವಂಥ ಮೆಗ್ನೀಷಿಯಂ ಕಂಟೆಂಟ್ ಎಲ್ಲ ಜಾಸ್ತಿ ಇದ್ದಿದ್ದಕ್ಕೆ ನಮಗೆ ರಿಸ್ಕ್ ಆಫ್ ಡಯಾಬಿಟಿಸ್ ಏನಿದೆ ಅದು ತುಂಬ ಕಡಿಮೆ ಆಗುತ್ತೆ. ಆ್ಯಂಡ್ ಅದರಲ್ಲಿ ನಾವು ಹೇಳೋದಂಗೆ ತುಂಬ ಫ್ಯಾಟ್ ಜಾಸ್ತಿ ಇದೆ, ಫ್ಯಾಟಿ ಆಸಿಡ್ಸ್ ಜಾಸ್ತಿ ಇರೋದರಿಂದ ಈ ಡಯಾಬಿಟಿಸ್ ಬರಲಿಕ್ಕಿರುವಂಥ ಒನ್ ಆಫ್ ದ ಮೇನ್ ರೀಸನ್ ಏನು ಅಂದರೆ ನಾವು ತಗೊಳ್ಳುವಂಥ ಆಹಾರದಲ್ಲಿರುವಂಥ ಜಾಸ್ತಿ ಇರುವಂಥ ಕಾರ್ಬೋಹೈಡ್ರೇಟ್. ಸೊ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುವಂಥ ಆಹಾರ ನೀವು ಸೇವಿಸಿದರೆ ಏನಾಗುತ್ತೆ, ತುಂಬ ಇನ್ಸುಲಿನ್ ಸ್ಪೈಕ್ ಆಗುತ್ತೆ. ಸೊ ರೆಗ್ಯುಲರ್ಲಿ ಇನ್ಸುಲಿನ್ ಸ್ಪೈಕ್ ಆದಾಗ ನಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಒಂದು ಕಾಯಿಲೆ ಡೆವಲಪ್ ಆಗುತ್ತೆ. ಸೊ ಹಾಗಾಗಿ ನಮಗೆ ಡಯಾಬಿಟಿಸ್ ಆಗುತ್ತೆ. ಸೊ ಈ ಬಾದಾಮ್ ಈ ಥರ ಫುಡ್ಗಳನ್ನು ನೀವು ಒಂದೊತ್ತು ನೀವು ಸೇವಿಸಿದರೆ, ಅದರೊಟ್ಟಿಗೆ ತುಂಬ ಸೊಪ್ಪುಗಳನ್ನೆಲ್ಲ ಸೇವಿಸಿದರೆ ಸೊ ನಿಮ್ಮ ಬಾಡಿಗೆ ಜಾಸ್ತಿ ಫ್ಯಾಟ್ ಎಂಟರ್ ಆಗುತ್ತೆ. ಮೇನ್ ಕ್ಯಾಲರಿ ಏನಿದೆ ಅದು ಕೊಬ್ಬಿಂದ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ಇನ್ಸುಲಿನ್ದು ರೋಳೇ ಇರಲ್ಲ. ಸೊ ವೆಯ್ಟ್ ರಿಡಕ್ಷನ್ ಆಗಲಿಕ್ಕೂ ಕೂಡ, ವೆಯ್ಟ್ ಕಡಿಮೆ ಮಾಡಲಿಕ್ಕೆ, ಕೊಲೆಸ್ಟ್ರಾಲ್ ಕಮ್ಮಿ ಮಾಡಲಿಕ್ಕೆ ಆ್ಯಂಡ್ ಡಯಾಬಿಟಿಸ್ ಪ್ರಿವೆಂಟ್ ಮಾಡಲಿಕ್ಕೆ ಮತ್ತು ಡಯಾಬಿಟಿಸ್ ಇದ್ದವರು ಅದನ್ನು ಟ್ರೀಟ್ ಮಾಡಲಿಕ್ಕೂ ಕೂಡ ಬಾದಾಮ್ ಏನಿದೆ ಒನ್ ಆಫ್ ದ ಬೆಸ್ಟ್ ಫುಡ್ ಅಂತ ನಾವು ಹೇಳ್ಬೋದು. ಆ್ಯಂಡ್ ಬಾದಾಮ್ ಒಂದೇ ಅಲ್ಲ, ಅದರೊಟ್ಟಿಗೆ ಬಾಕಿ ಇರುವಂಥ ನಟ್ಸ್ಗಳೇನಿದೆ, ವ್ಯಾಲ್ನಟ್ ಇರ್ಬೋದು, ಆಪ್ರಿಕೋಟ್ ಇರ್ಬೋದು, ಲೈಕ್ ಪಿಸ್ಟಾಶಿಯಾ ಇರ್ಬೋದು. ಸೊ ಈ ಥರ ಎಲ್ಲ ನಟ್ಸ್ಗಳಲ್ಲೂ ಕೂಡ ಆ್ಯಂಡ್ ಕ್ಯಾಶ್ಯೂ ಇರ್ಬೋದು, ಇದರಲ್ಲೆಲ್ಲ ಒಳ್ಳೆ ಪೌಷ್ಟಿಕಾಂಶಗಳಿದೆ. ಸೊ ಅದು ನಮ್ಮ ಭಾಳಷ್ಟು ಕಾಯಿಲೆಗಳನ್ನು ಪ್ರಿವೆಂಟ್ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ.
ನಮ್ಮ ಮೂಳೆಗಳ ಆರೋಗ್ಯ ಚೆನ್ನಾಗಿರಬೇಕು ಅಂದ್ರೂ ಕೂಡ ಈ ನಟ್ಸ್ಗಳೇನಿದೆ ದಟ್ ಕ್ಯಾನ್ ಬಿ ಎ ಮೇಜರ್ ಫುಡ್. ಯಾಕೆಂದರೆ ನೀವು ನೋಡಿದರೆ ಅದರಲ್ಲಿ ತುಂಬ ಚೆನ್ನಾಗಿ ಕ್ಯಾಲ್ಸಿಯಂ ಕಂಟೆಂಟ್ ಇದೆ, ಅದೇ ಥರ ಮೆಗ್ನೀಷಿಯಮ್ ಇದೆ. ಸೊ ಕ್ಯಾಲ್ಸಿಯಂ ಡೆಪಾಸಿಟ್ ಆಗಬೇಕು ಅಂದರೆ ಮೆಗ್ನೀಷಿಯಮ್ ಬೇಕೇ ಬೇಕು. ನಮ್ಮ ಬಾಡಿಯಲ್ಲಿ ವೈಟಮಿನ್ ಡಿ ಮೂವ್ಮೆಂಟ್ ಆಗಬೇಕು ಅಂದ್ರೂ ಕೂಡ ಮೆಗ್ನೀಷಿಯಮ್ ಬೇಕು. ಸೊ ಮೆಗ್ನೀಷಿಯಮ್ ಈಸ್ ಒನ್ ಆಫ್ ದ ಬೆಸ್ಟ್ ವಾಟ್ ಇಸ್ ಎ ಮಿನರಲ್ ಅಂತ. ಅದು ತುಂಬ ಜಾಸ್ತಿ ಈ ನಮ್ಮ ಆಲ್ಮಂಡ್ಸಲ್ಲಿ ಇದೆ. ಸೊ ಹಾಗಾಗಿ ಮೆಗ್ನೀಷಿಯಮ್ ತಗೊಂಡ್ರೆ ನಮ್ಮ ಮೂಳೆಗಳು ಗಟ್ಟಿಯಾಗುತ್ತೆ, ನಮಗೆ ಜಾಯಿಂಟ್ ಇಶ್ಯೂಸ್ ಬರೋದು ಕಡಿಮೆ ಆಗುತ್ತೆ. ಅದರೊಟ್ಟಿಗೆ ನಮ್ಮ ಬವಲ್ ಮೂವ್ಮೆಂಟ್ಸ್ ಚೆನ್ನಾಗಾಗಲಿಕ್ಕೆ, ಕಾನ್ಸ್ಟಿಪೇಷನ್, ಮಲಬದ್ಧತೆ ಈ ಥರ ಪ್ರಾಬ್ಲಮ್ಸ್ ಬರೋದನ್ನ ಪ್ರಿವೆಂಟ್ ಮಾಡಲಿಕ್ಕೂ ಕೂಡ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ಆ್ಯಂಡ್ ಮೆಗ್ನೀಷಿಯಮ್ ಒಂದು ಕಾಮಿಂಗ್ ಮಿನರಲ್ ಅಂತ ನಮಗೆ ಗೊತ್ತು. ಸೊ ಮೆಗ್ನೀಷಿಯಮ್ ಇರುವಂಥ ಈ ಬಾದಾಮ್ ಏನಿದೆ ಅದು ನಾವು ರೆಗ್ಯುಲರ್ಲಿ ಸೇವಿಸಿದರೆ ನಮ್ಮ ನಿದ್ರೆ ಸಮಸ್ಯೆಗಳನ್ನು ಕಡಿಮೆ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದೇ ಥರ ನರಗಳದ್ದು ಇರಿಟೇಷನ್, ಡಯಾಬಿಟಿಸಲ್ಲಿ ಬರುವಂಥ ಡಯಾಬಿಟಿಕ್ ನ್ಯೂರೋಪತಿ ಏನಿದೆ ಆ ಥರ ಕಂಡೀಷನ್ಲಿ ಕೂಡ ಮೆಗ್ನೀಷಿಯಮ್ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ಸೊ ಜಾಸ್ತಿ ಮೆಗ್ನೀಷಿಯಮ್ ಇರೋದರಿಂದ ಈ ಬಾದಾಮ್ ಏನಿದೆ ಡಯಾಬಿಟಿಸ್ ಇದ್ದವರು ರೆಗ್ಯುಲರ್ಲಿ ತಗೊಂಡ್ರೆ ಅವರಿಗೆ ಡಯಾಬಿಟಿಕ್ ನ್ಯೂರೋಪತಿ ಪ್ರಿವೆಂಟ್ ಮಾಡಲಿಕ್ಕೆ ಅದು ಹೆಲ್ಪ್ ಆಗುತ್ತೆ. ರೆಗ್ಯುಲರ್ಲಿ ಮೆಗ್ನೀಷಿಯಮ್ ಇರೋದು ಆಹಾರ ತಗೊಂಡ್ರೆ ಡಯಾಬಿಟಿಸನ್ನು ಬೇಕಾದ್ರೆ ಪ್ರಿವೆಂಟ್ ಮಾಡಲಿಕ್ಕೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದೇ ಥರ ನಮ್ಮ ಮೂಳೆಗಳ ಆರೋಗ್ಯ ಚೆನ್ನಾಗಬೇಕು, ನಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗಬೇಕು ಅಂತ ಕೂಡ ಈ ಮೆಗ್ನೀಷಿಯಮ್ ಕ್ಯಾನ್ ಪ್ಲೇ ಎ ವೆರಿ ಮೇಜರ್ ರೋಲ್. ಸೊ ರೆಗ್ಯುಲರ್ಲಿ 10-20 ಬಾದಾಮುಗಳನ್ನು ನಾವು ಸೇವಿಸಿದರೆ ಅದು ನಮ್ಮ ಇಮ್ಯುನಿಟಿಯನ್ನು ತುಂಬ ಬೂಸ್ಟ್ ಮಾಡುತ್ತೆ, ನಮಗೆ ಬರಲಿಕ್ಕಿರುವಂಥ ಎಷ್ಟೋ ಕಾಯಿಲೆಗಳನ್ನು ಪ್ರಿವೆಂಟ್ ಮಾಡುತ್ತೆ. ವಯಸ್ಸಾಗುವಾಗ ನಮಗೆ ಬರುವಂಥ ಮೂಳೆ ಸೌಕಳಿ, ಮಂಡಿ ನೋವು, ಸೊಂಟ ನೋವು, ಕುತ್ತಿಗೆ ನೋವು ಈ ಥರ ನೋವುಗಳನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಬಾದಾಮ್ ಏನಿದೆ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಅಂತ ನಾವು ಹೇಳ್ಬೋದು. ಇನ್ನು ಬಾದಾಮ್ ರೆಗ್ಯುಲರ್ಲಿ ಸೇವಿಸೋದ್ರಿಂದ ನಮ್ಮ ಜೀರ್ಣಾಂಗ ವ್ಯೂಹದ ಆರೋಗ್ಯ ಇಂಪ್ರೂವ್ ಮಾಡಲಿಕ್ಕೂ ಕೂಡ ಆಗುತ್ತೆ. ಯಾಕೆಂದರೆ ಇದರಲ್ಲಿ ತುಂಬ ನಾರಿನಾಂಶ ಇದೆ. ಆ ನಾರಿನಾಂಶ ಇರೋದನ್ನು ನಾವು ಪ್ರೀಬಯೋಟಿಕ್ ಅಂತ ಹೇಳ್ತೀವಿ. ನಮ್ಮ ಹೊಟ್ಟೆಯಲ್ಲಿ ಇರುವಂಥ ಎಷ್ಟೋ ಟ್ರಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾಗಳು ಚೆನ್ನಾಗಿ ಸರ್ವೈವ್ ಆಗಬೇಕು, ಒಳ್ಳೆ ಹೆಲ್ತಿ ಆಗಿರುವಂಥ ಬ್ಯಾಕ್ಟೀರಿಯಾಗಳು ಇರಬೇಕು ಅಂದರೆ ನಾರಿನಾಂಶ ಜಾಸ್ತಿ ಇರುವಂಥ ಆಹಾರ ನಾವು ತಗೋಬೇಕು. ಅದು ಕೂಡ ಸೊಲ್ಯುಬಲ್ ಫೈಬರ್ ಇರುವಂಥ ಆಹಾರ ತಗೊಂಡ್ರೆ ತುಂಬ ಒಳ್ಳೆಯದು. ಸೊ ಇದರಲ್ಲಿ ತುಂಬ ಸೊಲ್ಯುಬಲ್ ಫೈಬರ್ ಇರೋದರಿಂದ ನಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ ಮತ್ತು ಗಟ್ ಮೂವ್ಮೆಂಟ್, ಈಗ ನಾವು ತಗೊಂಡಿರೋ ಆಹಾರ ಡೈಜೆಸ್ಟ್ ಆಗಿ ಬೇಗ GI ಟ್ರ್ಯಾಕ್ಟಿಂದ ಹೊರಗೆ ಹೋಗಲಿಲ್ಲ ಅಂದರೆ ಏನಾಗುತ್ತೆ, ಅಲ್ಲಿ ಕೂಡ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಗಳು ಬೆಳೆಯುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಮೆಗ್ನೀಷಿಯಮ್ ಇರುವಂಥ ಆಹಾರ ಜಾಸ್ತಿ ತಗೊಂಡ್ರೆ ಅದು ನಮ್ಮ ಇಂಟೆಸ್ಟೈನಲ್ ಮೋಟಿಲಿಟಿಯನ್ನು ಅದು ಜಾಸ್ತಿ ಮಾಡುತ್ತೆ, ಬೇಗ ಫುಡ್ ಡೈಜೆಸ್ಟ್ ಆಗಿ ಹೋಗ್ಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನಮ್ಮ ಹೊಟ್ಟೆಯಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಬೆಳೆಯುವುದನ್ನು ಪ್ರಿವೆಂಟ್ ಮಾಡಲಿಕ್ಕೂ ಮತ್ತು ಒಳ್ಳೆ ಬ್ಯಾಕ್ಟೀರಿಯಾಗಳಿಗೆ ಬೇಕಾಗಿರುವಂಥ ಒಳ್ಳೆ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಗಳು ಸಪ್ಲೈ ಆಗಲಿಕ್ಕೂ ಕೂಡ ಈ ಬಾದಾಮ್ ಏನಿದೆ ದಟ್ ಇಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಅಂತ ನಾವು ಹೇಳ್ಬೋದು. ಇನ್ನು ಒಬೇಸಿಟಿ ಮ್ಯಾನೇಜ್ಮೆಂಟ್, ವೆಯ್ಟ್ ರಿಡಕ್ಷನ್ ಪ್ಲಾನ್ ಮಾಡ್ತಾ ಇರೋರಿಗೆ ನಟ್ಸ್ ಇಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತ ನಾವು ಹೇಳ್ತೀವಿ. ಯಾಕೆಂದರೆ ನಿಮಗೆಲ್ಲ ಗೊತ್ತು ವೆಯ್ಟ್ ರಿಡಕ್ಷನ್ಗೆ ಮೇನ್ಲಿ ಜನ ಫಾಲೋ ಮಾಡುವಂಥ ಡಯಟ್ ಯಾವುದು ಅಂತ ಕೇಳಿದರೆ ಕೀಟೋ ಡಯಟ್. ಆ್ಯಕ್ಚುಲಿ ಕೀಟೋ ಡಯಟ್ ಕಂಡಿಡಿದಿದ್ದು ಎಪಿಲೆಪ್ಸಿಗಾಗಿತ್ತು, ಅಂದರೆ ಫಿಟ್ಸ್ ಬರೋದನ್ನ ಪ್ರಿವೆಂಟ್ ಮಾಡಲಿಕ್ಕೆ ಇರುವಂಥ ಡಯಟ್. ಯಾಕೆಂದರೆ ಅದರಲ್ಲಿ ಒಳ್ಳೆ ಫ್ಯಾಟ್ ಕಂಟೆಂಟ್ ಇದೆ. ಸೊ ಅಂಥ ಫುಡ್ ತಗೊಂಡ್ರೆ ಫಿಟ್ಸ್ ಬರೋರು ಇರ್ಬೋದು ಅಥವಾ ADHD ಪ್ರಾಬ್ಲಮ್ ಇರೋ ಮಕ್ಕಳಿಗೆಲ್ಲ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಫುಡ್, ಫ್ಯಾಟಿ ಫುಡ್. ಸೊ ಅವರು ಜಾಸ್ತಿ ಕಾರ್ಬೋಹೈಡ್ರೇಟ್ ಇರುವಂಥ ಆಹಾರ ತಗೊಂಡ್ರೆ, ಜಾಸ್ತಿ ಶುಗರ್ ಇರುವಂಥ ಆಹಾರ ತಗೊಂಡ್ರೆ ಅವರ ಕಾಯಿಲೆಗಳು ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಬಟ್ ಜಾಸ್ತಿ ಒಳ್ಳೆ ಫ್ಯಾಟಿ ಆಸಿಡ್ ಇರುವಂಥ ಈ ಥರ ಆಹಾರಗಳು ತಗೊಂಡ್ರೆ ಅದು ಕಂಟ್ರೋಲ್ ಆಗುತ್ತೆ. ಸೊ ಹಾಗಾಗಿ ಕಂಡಿಡಿದೊಂದು ಡಯಟ್ ಆಗಿತ್ತು ಈ ಕೀಟೋ ಡಯಟ್. ಬಟ್ ಏನಾಗಿದೆ, ಅದು ಲೇಟರ್ ಸ್ಟೇಜಲ್ಲಿ ನಮಗೆ ಗೊತ್ತಾಯಿತು ದಟ್ ಈಸ್ ವೆರಿ ಗುಡ್ ಫಾರ್ ವೆಯ್ಟ್ ರಿಡಕ್ಷನ್ ಅಂತ. ಯಾಕೆಂದರೆ ಅದರಲ್ಲಿ ಫ್ಯಾಟ್ ಕೀಟೋ ಡಯಟಲ್ಲಿ ಮೇನ್ಲಿ ಇರುತ್ತೆ, ಅರೌಂಡ್ 70% ಫ್ಯಾಟ್ ಇರುವಂಥ ಆಹಾರ ತಗೊಳ್ತೀವಿ, 75% ನಾವು ಫ್ಯಾಟಿ ಫುಡ್ ತಗೊಳ್ತೀವಿ, ಅರೌಂಡ್ 20% ಪ್ರೋಟೀನ್ ತಗೊಳ್ತೀವಿ, ಜಸ್ಟ್ 5% ಅಷ್ಟೇ ನಾವೇನು ಮಾಡ್ತೀವಿ ಕಾರ್ಬೋಹೈಡ್ರೇಟ್ ತಗೊಳ್ತೀವಿ. ಸೊ ನಿಮ್ಗೆ ಅನಿಸ್ಬೋದು ಈ ಫ್ಯಾಟ್ ಇರುವಂಥ ಆಹಾರ ತಗೊಂಡ್ರೆ ಹೇಗೆ ನಮ್ಮ ಕೊಬ್ಬು ಲೈಕ್ ಒಬೆಸಿಟಿ ಕಡಿಮೆ ಆಗುತ್ತೆ, ಯಾಕೆಂದರೆ ಇನ್ನೂ ವೆಯ್ಟ್ ಜಾಸ್ತಿ ಆಗಬೇಕಿತ್ತಲ್ವಾ ಅಂತ. ಸೊ ಮೇನ್ಲಿ ನಮ್ಮ ಬಾಡಿಯಲ್ಲಿ ಒಬೆಸಿಟಿಯನ್ನು ಕಂಟ್ರೋಲ್ ಮಾಡೋದು ಹಾರ್ಮೋನ್ಸ್. ನಾನೀಗ ಹೇಳಿದ್ದೇನೆ ಇನ್ಸುಲಿನ್ ಈಸ್ ದ ಮೇನ್ ಸ್ಟೋರೇಜ್ ಹಾರ್ಮೋನ್. ಸೊ ನಾವು ಫ್ಯಾಟ್ ಇರುವಂಥ ಆಹಾರ ತಗೊಂಡ್ರೆ ಒಂದು ಅದಕ್ಕೆ ಇನ್ಸುಲಿನ್ ಡಿಪೆಂಡೆನ್ಸಿ ಇಲ್ಲ, ಎರಡನೇದು ಏನಾಗುತ್ತೆ ಅಂದರೆ ಅದು ಫ್ಯಾಟ್ ಇಂಡ್ಯೂಸಸ್ ಸೆಟೈಟಿ, ನಮಗೆ ಭಾಳ ತಿನ್ನಬೇಕು ಅಂತ ಅನಿಸಲ್ಲ. ಒಂದು ನಟ್ಸ್ ಒಂದು 20 ಬಾದಾಮ್ ತಿಂದರೆ ಬೇರೆ ಏನು ತಿನ್ನಬೇಕು ಅಂತ ಅನಿಸಲ್ಲ, ಹೊಟ್ಟೆ ಒಂಥರ ತುಂಬಿದಂಗೆ ಅನಿಸುತ್ತೆ. ಸೊ ಹಾಗಾಗಿ ಈ ಥರ ಒಂದು ಕೀಟೋ ಡಯಟ್ ಯಾರು ವೆಜಿಟೇರಿಯನ್ಸ್ ಇದ್ದಾರೆ, ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೇನೆ ಹೆಲ್ತಿ ಕೀಟೋ ಡಯಟ್ ಅಂತ, ನ್ಯಾಚುರಲ್ ಕೀಟೋ ಡಯಟ್ ಅಂತ, ಅದು ನೀವು ನೋಡ್ಬೋದು. ಸೊ ವೆಜಿಟೇರಿಯನ್ಸ್ ಯೂಶ್ವಲಿ ಕೀಟೋ ಡಯಟ್ ಮಾಡುವಾಗ ತುಂಬ ಕಷ್ಟ ಅವರಿಗೆ, ಯಾಕೆಂದರೆ ಅಷ್ಟೊಂದು ಚಾಯ್ಸಸ್ ಇಲ್ಲ. ಯಾಕೆಂದರೆ ಚಿಕನ್ ತಿನ್ನೋಕ್ಕಾಗಲ್ಲ, ಮೊಟ್ಟೆ ತಿನ್ನೋರು ತಿನ್ನಲ್ಲ, ಮೀನು ತಿನ್ನಲ್ಲ, ಮಟನ್ ತಿನ್ನಲ್ಲ. ಸೊ ಅವರಿಗೆ ಚಾಯ್ಸ್ ಇಸ್ ವೆರಿ ಲೆಸ್, ಅಂದರೆ ವೆರೈಟಿ ಆಫ್ ಫುಡ್ ಸಿಗಲ್ಲ. ಸೊ ಅಂಥವರಿಗೆ ಈ ಬಾದಾಮ್ ಏನಿದೆ ದ್ಯಾಟ್ ಕ್ಯಾನ್ ಬಿ ಎ ಮಿರಾಕಲ್ ಫುಡ್ ಅಂತ ನಾವು ಹೇಳ್ತೀವಿ. ಬೆಳಗ್ಗೆ ಎದ್ದು ಅವರ ಬ್ರೇಕ್ಫಾಸ್ಟನ್ನು ರೀಪ್ಲೇಸ್ ಮಾಡಿ ಒಂದು ಸ್ವಲ್ಪ ಬಾದಾಮ್ ಅಲಾಂಗ್ ವಿತ್ ಸ್ವಲ್ಪ ಸೊಪ್ಪು ಇದು ತಗೊಂಡ್ರೆ ಅದು ವೆಯ್ಟ್ ರಿಡಕ್ಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಅದರಲ್ಲಿರುವಂಥ ಕಾರ್ಬೋಹೈಡ್ರೇಟ್ ಏನಿದೆ ಅದು ತುಂಬ ಕಡಿಮೆ ಇದೆ. ನಿಮ್ಗೆ ಗೊತ್ತು 100 ಗ್ರಾಮ್ಸಲ್ಲಿ ಬರೀ 20 ಗ್ರಾಮ್ ಅಷ್ಟೇ ಕಾರ್ಬೋಹೈಡ್ರೇಟ್ ಇರುತ್ತೆ, ಬಟ್ ಅರೌಂಡ್ 50 ಗ್ರಾಮ್ಸ್ ಫ್ಯಾಟ್ ಸಪ್ಲೈ ಆಗುತ್ತೆ. ಸೊ ಕರೆಕ್ಟಾಗಿ ಕೀಟೋ ಡಯಟ್ ಫಾಲೋ ಮಾಡಲಿಕ್ಕೂ ಕೂಡ ಈ ಫ್ಯಾಟಿ ಫುಡ್ ಆಗಿರುವಂಥ ಈ ಬಾದಾಮ್ ಏನಿದೆ ದಟ್ ಈಸ್ ಒನ್ ಆಫ್ ದ ಬೆಸ್ಟ್. ಸೊ ವೆಯ್ಟ್ ರಿಡಕ್ಷನ್ಗೆ ಪ್ಲಾನ್ ಮಾಡ್ತಾ ಇರೋರು ಈ ನಟ್ಸ್ ಮೇಲೆ ಡಿಪೆಂಡ್ ಆಗೋದು ತುಂಬ ಒಳ್ಳೆಯದು. ಆ್ಯಂಡ್ ಅದರಲ್ಲಿ ಸೊಲ್ಯುಬಲ್ ಫೈಬರ್ ಇದೆ, ನಿಮಗೆ ಮಲಬದ್ಧತೆ ಆಗಲ್ಲ. ತುಂಬ ಜನರಿಗೆ ಕೀಟೋ ಡಯಟ್ ಮಾಡುವಾಗಿರುವಂಥ ಸಮಸ್ಯೆ ಏನಂದರೆ ನಾರಿನಾಂಶ ಕಡಿಮೆ ಆಗುತ್ತೆ, ಸೊ ಮೋಷನ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆ ಇದೆ. ಸೊ ಈ ಬಾದಾಮ್ ಎಲ್ಲ ತಗೊಂಡ್ರೆ ತುಂಬ ನಾರಿನಾಂಶನೂ ಅದರಲ್ಲಿ ಸಿಗುತ್ತೆ, ನಮಗೆ ಬೇಕಾದಷ್ಟು ವೈಟಮಿನ್ ಇ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಮೆಗ್ನೀಷಿಯಮ್ ಇರ್ಬೋದು, ಈ ಥರ ಎಲ್ಲ ಇದ್ದಿದ್ದಕ್ಕೆ ಬವಲ್ ಹೆಲ್ತ್ ಇಂಪ್ರೂವ್
ಇಂಪ್ರೂವ್ ಆಗುತ್ತೆ. ನಿಮ್ಮ ಮೆಂಟಲ್, ಕೆಲವರಿಗೆ ಕೀಟೋ ಡಯಟ್ ಎಲ್ಲ ಮಾಡುವಾಗ ತುಂಬ ಸ್ಟ್ರೆಸ್ ಆಗುತ್ತೆ, ಸೊ ಅದು ಕಡಿಮೆ ಆಗಲಿಕ್ಕೂ ಕೂಡ ಈ ಮೆಗ್ನೀಷಿಯಂ ಇರುವಂಥ ಬಾದಾಮ್ ಇಸ್ ಒನ್ ಆಫ್ ದ ಬೆಸ್ಟ್ ಫುಡ್ ಅಂತ ನಾವು ಹೇಳ್ಬೋದು. ಸೊ ಓವರ್ ಆಲ್ ನಾವು ನೋಡಿದರೆ ಆ ಬಾದಾಮ್ದು ಮೆಡಿಸಿನಲ್ ವ್ಯಾಲ್ಯೂಸ್ ಆ್ಯಂಡ್ ಹೆಲ್ತ್ ಬೆನಿಫಿಟ್ಸ್ ಏನಿದೆ ಅದು ಅಲ್ಟಿಮೇಟ್ ಇದೆ. ಸೊ ಹಾಗಾಗಿ ಇವತ್ತಿಂದಾನೇ ಎಲ್ಲರೂ ಏನು ಮಾಡಿ, ಬೆಳಗ್ಗೆ ಎದ್ದು ಅಟ್ಲೀಸ್ಟ್ ಒಂದು 10 to 20 ಆಲ್ಮಂಡ್ಸನ್ನು ತಿನ್ನುವಂಥ ಹ್ಯಾಬಿಟನ್ನು ನಾವು ಡೆವಲಪ್ ಮಾಡಿದರೆ ಮುಂದೆ ಬರಲಿಕ್ಕಿರುವಂಥ ಎಷ್ಟೋ ಕಾಯಿಲೆಗಳನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಸೊ ಈ ಬಾದಾಮ್ ತಿನ್ನುವಾಗ ಬೇಕಾದ್ರೆ ಅದನ್ನು ಸೋಕ್ ಮಾಡಿ ಅದರ ಪೀಲನ್ನು ತೆಗೆದು ತಿನ್ನೋದು ಕೂಡ ತುಂಬ ಒಳ್ಳೆಯದು, ಯಾಕಂದರೆ ಅದು ಅದರದ್ದು ಅಬ್ಸಾರ್ಪ್ಷನ್ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಇವತ್ತಿಂದಾನೇ ಎಲ್ಲರೂ ಬಾದಾಮ್ ಏನಿದೆ ರೆಗ್ಯುಲರ್ಲಿ ಸೇವಿಸಿ ನಿಮ್ಮ ಹೆಲ್ತನ್ನು ಪ್ರೊಟೆಕ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.